ಕೆಮರೂನ್ ಗ್ರೀನ್ RCB ಜರ್ಸಿ ನೋಡಿ ವಿಡಿಯೋ ಓಪನ್ ಮಾಡಿದವರೆಲ್ಲರ ಹತ್ರ ನಾನು ಕ್ಷಮೆ ಕೇಳ್ಕೊಳ್ತೀನಿ. ಇದು ಕ್ರಿಕೆಟಿಗೆ ಸಂಬಂಧಪಟ್ಟ ವಿಷಯನೇ ಅಲ್ಲ, ಖಂಡಿತ ಈ ಕ್ರಿಕೆಟರ್ನ ಸಂಬಂಧಪಟ್ಟ ವಿಷಯ. ತನ್ನ 24ನೇ ವಯಸ್ಸಿನಲ್ಲಿ 2 ವರ್ಲ್ಡ್ ಕಪ್ ಗೆದ್ದುಕೊಂಡಿರುವ ತಂಡದ ಭಾಗವಾಗಿರುವ ಇವರು ಭಯಾನಕ ಕಾಯಿಲೆಯಿಂದ ಬಳಲ್ತಾ ಇದ್ದಾರೆ ಅಂದರೆ ನಿಮ್ಗೆಲ್ಲರಿಗೂ ಆಶ್ಚರ್ಯ ಅನ್ಸುತ್ತಲ್ವಾ? ಅವ್ರ ಗ್ರೌಂಡಲ್ಲಿ ಅವರ ಸ್ಟ್ಯಾಮಿನಾ ನಿಜಕ್ಕೂ ಆಶ್ಚರ್ಯ ಅನ್ಸುತ್ತಲ್ವಾ? ಇದು ನಮ್ಮಂಥ ಎಷ್ಟೋ ಜನರಿಗೆ ಇನ್ಸ್ಪಿರೇಷನ್ ಆಗಿರುತ್ತೆ. ಹಾಯ್, ನನ್ನ ಹೆಸರು ಬಂದು ವಿನ್ಸಿ. ನಾನೊಂದು ಕಿಡ್ನಿ ಟ್ರಾನ್ಸ್ಪ್ಲಾಂಟೆಡ್ ಪೇಷಂಟ್. ನನ್ನ ಚಾನಲ್ಗೆ ನಿಮ್ಮೆಲ್ಲರೂ ನಾನು ಸ್ವಾಗತಿಸ್ತೇನೆ. ಕೆಮರೂನ್ ಗ್ರೀನ್ ಜನನವಾಗುವುದಕ್ಕಿಂತ ಮುಂಚೆನೇ ಅವರ ತಂದೆ ತಾಯಿಗಳಿಗೆ ಡಾಕ್ಟರ್ಸ್ ಹೇಳಿರ್ತಾರೆ, ಈ ಮಗು ಬಂದು ಕಿಡ್ನಿ ಪ್ರಾಬ್ಲಮಿಂದ ಸಫರ್ ಆಗ್ತಾ ಇದೆ, ಇನ್ನೇನು ಒಂದು 10ರಿಂದ 12 ವರ್ಷ ಬದುಕ್ಬೋದು ಅಷ್ಟೇ ಅಂತ. ಹಾಗೆ ಹೇಳಿದವ್ರ ಇವ್ರನ್ನ ನೋಡಿದ್ರೆ ಯಾವ ಸೈಡಿಂದ ಆದರೂ ಕಾಣಿಸುತ್ತಾ ಇವರೊಂದು ಕಿಡ್ನಿ ಪೇಷಂಟ್ ಅಂತ? ನಿಜ, ಆದರೆ ಇವರೀಗ ಸೆಕೆಂಡ್ ಸ್ಟೇಜಲ್ಲಿ ಇದ್ದಾರೆ ಅಂತ ಅವರೇ ಹೇಳ್ಕೊಂಡಿದ್ದಾರೆ. ಅಂದರೆ ಕಿಡ್ನಿ ಪ್ರಾಬ್ಲಮ್ನ ಸೆಕೆಂಡ್ ಸ್ಟೇಜಲ್ಲಿ ಇದ್ದಾರೆ ಅಂತ ಅವ್ರು ಹೇಳ್ಕೊಂಡಿದ್ದಾರೆ. ಸೆಕೆಂಡ್ ಸ್ಟೇಜಲ್ಲಿ ಯಾವ ಸಿಂಪ್ಟಮ್ಸ್ಗಳು ಕಾಣಿಸ್ಕೊಳ್ಳಲ್ಲ ಅಷ್ಟಾಗಿ. ನನಗೂ ಯಾವ ಸಿಂಪ್ಟಮ್ಸು ಕಾಣಿಸ್ಕೊಂಡಿಲ್ಲ. ಸ್ಟೇಜ್ 3, ಸ್ಟೇಜ್ 4 ಹೋಗುವಾಗ ಸಿಂಪ್ಟಮ್ಸ್ಗಳು ಕಾಣಿಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆದರೂ ಚಿಕ್ಕ ವಯಸ್ಸಿನಿಂದ 24 ವರ್ಷ ತನಕ ಸ್ಟೇಜ್ 2 ಅಲ್ಲೇ ಮೇಂಟೈನ್ ಮಾಡ್ತಿದ್ರೆ ರಿಯಲಿ ಗ್ರೇಟ್ ಅಲ್ವಾ? ರಿಯಲಿ ಸಲ್ಯೂಟ್ ಟು ಹಿಮ್, ಇಟ್ಸ್ ಪೇರೆಂಟ್ಸ್ ಆ್ಯಂಡ್ ಇಸ್ ಸಪೋರ್ಟರ್ಸ್. ನಿಜ, ಈ ಕಾಯಿಲೆನ ಒಬ್ಬರೇ ಯುದ್ಧ ಮಾಡಿ ಜಯಿಸಲಿಕ್ಕೆ ಸ್ವಲ್ಪ ಕಷ್ಟನೇ. ಅವರ ಪೇರೆಂಟ್ಸು ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರಲ್ವ ಅವ್ರನ್ನ ಯಾವ ದೊಡ್ಡ ಕಾಯಿಲೆ ಅಂತ ಡಿಮೋಟಿವೇಟ್ ಮಾಡಿ ಕೂರಿಸಿಲ್ಲ ಒಂದು ಜಾಗದಲ್ಲಿ. ನೀನೇನು ಮಾಡ್ತೀಯಾ ಮಾಡು ಅಂತ ಹೇಳ್ಬಿಟ್ಟು ಫ್ರೀ ಆಗಿಬಿಟ್ಟಿದ್ದಾರೆ. ನಾನೊಂದು ನಿಜ ಹೇಳ, ಎಲ್ಲರಿಗೂ ಅಪ್ಲೈ ಆಗುತ್ತೆ ಅದೊಂದು. ನಮ್ಮ ಶತ್ರು ನಮ್ಮ ಮಿತ್ರ ಯಾರು ಗೊತ್ತಾ? ಖಂಡಿತ ನೀವು ಹೇಳಿರ್ತೀರ, ಹೌದು, ನಮ್ಮ ಶತ್ರು ನಮ್ಮ ಮಿತ್ರ 2 ನಾವೇನೆ. ನಾನು ಕಂಡುಕೊಂಡಿದ್ದು ನಿಜ, ನೀವು ಒಪ್ಕೊಳ್ತೀರಾ. ನಮ್ಮ ಧೈರ್ಯನೇ ನಮ್ಮ ಮಿತ್ರ, ನಮ್ಮ ಹೆದರಿಕೆನೇ ನಮ್ಮ ಶತ್ರು. ಹೌದು, ನನಗೆ ಈಗ ಟ್ರಾನ್ಸ್ಪ್ಲಾಂಟ್ ಆಗಿದೆ. ಆದರೆ ಟ್ರಾನ್ಸ್ಪ್ಲಾಂಟಿಗಿಂತ ಮುಂಚೆ ಅಂದರೆ ನನಗೆ ಕಾಯಿಲೆ ಗೊತ್ತಾದಾಗ ಇಷ್ಟು ಸಿವಿಯರ್ ಆದ ಮತ್ತು ಡೇಂಜರ್ ಆದ ಕಾಯಿಲೆ ಅಂತ ನನಗೆ ಗೊತ್ತಿರಲಿಲ್ಲ. ಡಾಕ್ಟ್ರ್ ನನ್ನ ಹತ್ರ ಹೇಳಿದಾಗ, ಸರಿ ಮಾತ್ರೆ ಎಲ್ಲ ತಿಂದರೆ ಸರಿಯಾಗುತ್ತೆ, ಇದೇನು ದೊಡ್ಡದಾ ಅಂತ. ಫಸ್ಟ್ ಮಂತ್ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡೋಗಿ ಮನೇಲಿ ಎಲ್ಲ ತಿಂದಾದ್ಮೇಲೆ ನೆಕ್ಸ್ಟ್ ಮಂತ್ ನೀನು ಟೆಸ್ಟ್ ಮಾಡ್ತಾರಲ್ವ, ಮಾಡಿದಾಗ ಕಮ್ಮಿನೇ ಆಗಿಲ್ಲ, ಹಾಗೇ ಇದೆ. ನಾನು ಡಾಕ್ಟ್ರ್ ಹತ್ರ ಬಂದು ಚೆನ್ನಾಗಿ ಕೇಳಬೇಕು ಅಂತಲೇ ಬಂದಿದ್ದೆ. ಏನಂತಂದರೆ, ಏನು ಡಾಕ್ಟ್ರ್ ಸ್ವಲ್ಪನೂ ಕಮ್ಮಿ ಆಗಿಲ್ಲ, ಏನು ಮಾತ್ರೆ ಕೊಟ್ಟಿದ್ದೀರಾ ನೀವು ಅಂತ. ಅದಲ್ಲದೆ ನನ್ನ ಹತ್ರ 100 ಪ್ರಶ್ನೆ ಇತ್ತು. ನಿಜ ಇವತ್ತು ಕೂಡ ಪ್ರಶ್ನೆಗಳು ನೆನಪಿಲ್ಲ. ಯಾಕಂತ ಹೇಳಿದ್ರೆ ಹೇಳ್ತೀನಿ. ಡಾಕ್ಟ್ರು ಒಂದೇ ಮಾತು ಹಿಂಗೆ ಬರೀತಾದ್ರೆ ಹಿಂಗೆ ಎತ್ತು ನೋಡ್ಬಿಟ್ಟು ಒಂದು ನಕ್ಕರು ನನ್ನ ನೋಡಿ. ನಾನೇ ಅವಾಗ ಹೇಳಿದ್ದೆ ಕಮ್ಮಿ ಆಗುತ್ತೆ ಅಂತ. ಅದಾದಮೇಲೆ ನನ್ನ ಎಲ್ಲ ಪ್ರಶ್ನೆಗಳು ಯಾರೋ ಡಸ್ಟರ್ ಹಾಕಿ ನೀರು ಒರೆಸ್ಬಿಟ್ರು. ಇದುವರೆಗೂ ನನಗೆ ನೆನಪೇ ಬಂದಿಲ್ಲ. ಆ ಟೈಮು ನನಗೆ ಈ ರೋಗ ಇದೆ ಅಂತ ಗೊತ್ತಾದಾಗ ತುಂಬ ಡಿಪ್ರೆಸ್ ಆಗಿದ್ದೆ. ನಿಜವಾಗ್ಲೂ ಇದೊಂದು ಕ್ಯೂರ್ ಆಗದೆ ಇರೋ ರೋಗ ಅಂತ ನನಗೆ ಆಗಲೇ ಗೊತ್ತಾಗಿತ್ತು. ಇದು ಪ್ರೋಗ್ರೆಸ್ ಆಗುತ್ತೆ, ಕಿಡ್ನಿ ಪ್ರಾಬ್ಲಮ್ ಬಂದು ಪ್ರೋಗ್ರೆಸ್ ಆಗುತ್ತೆ, ಅದು ಬಂದು ಗುಣ ಆಗಲ್ಲ, ಕ್ಯೂರ್ ಆಗಲ್ಲ ಅಂತ ನನಗೆ ಆಗೋ ತನಕ ಗೊತ್ತಿರಲಿಲ್ಲ. ಅದು ಗೊತ್ತಾದ್ಮೇಲೆ ಒಂದು 1 ಇಯರ್ ತುಂಬ ಸಫರ್ ಆಗಿದ್ದೀನಿ. ಸತ್ತೋಗ್ಬಿಡ್ತೀನಿ ಅಂತ. ನಿಜ ಅದಾಗ ಅನ್ಸುತ್ತಲ್ವಾ, ತುಂಬ ಬೇಜಾರಾಗುತ್ತೆ. ಎಲ್ಲಿ ಯಾವ ಇದು ವಿಡಿಯೋ ಓಪನ್ ಮಾಡಿದ್ರು ಪಾಸಿಟಿವ್ ಆಗಿ ಯಾರೂ ಹೇಳಲ್ಲ, ಡಾಕ್ಟರ್ ಹತ್ರ ಹೋದ್ರೂ ಪಾಸಿಟಿವ್ ಆಗಿ ಹೇಳಲ್ಲ, ನಮ್ಮನ್ನ ಡಿಮೋಟಿವೇಟ್ ಮಾಡೋರೇ ಹೆಚ್ಚು. ಆದರೆ ಒಂದು ಘಟ್ಟದ ನಂತರ ನನ್ನ ಸ್ವಂತ ಎಕ್ಸ್ಪೀರಿಯೆನ್ಸಲ್ಲಿ ನನ್ನ ಧೈರ್ಯಪಡಿಸಿದ್ದು ಬಂದು ದೇವರು. ನಾನು ಬೈಬಲ್ ಹೋದ್ಮೇಲೆ ನನಗೆ ಅದರಿಂದ ಮಾತ್ರ ಧೈರ್ಯ ಸಿಕ್ಕಿತು. ಇದು ನನ್ನ ಓನ್ ಎಕ್ಸ್ಪೀರಿಯೆನ್ಸ್. ಓಕೆ, ಅದಾದಮೇಲೆ 1 ಇಯರ್ ಆದಮೇಲೆ ನನ್ನ ಕೇಳಿದ್ರೆ ನಾನು ಬೇರೆ ರೀತಿ ಇದ್ದೆ. ಫುಲ್ ಪಾಸಿಟಿವ್ ಮೈಂಡ್ ಸೆಟ್. ನನ್ನ ಹತ್ರ ಬಂದು ಯಾರು ಏನೇ ಹೇಳಿದ್ರು ಹೌದಾ ಅಂತ. ನೆಕ್ಸ್ಟ್ ಇಯರ್ ನನಗೆ ಕೊರೋನಾ ಎಲ್ಲ ಆಗಿ ಮತ್ತು ಹಾರ್ಟ್ದೆಲ್ಲ ಪ್ರಾಬ್ಲಮ್ ಆಯಿತು. ಅದು ನಾನು ಮುಂದೆ ಹೇಳಿದೆಲ್ಲ ಹೇಳ್ತೀನಿ. ನಾನು ಊಟ ಮಾಡುವ ಸಮಯದಲ್ಲಿ ಮಾತ್ರ, ಊಟ ಮಾಡುವಾಗ, ನೀರು ಕುಡಿಯುವಾಗ, ಇನ್ನೇನು ಟ್ಯಾಬ್ಲೆಟ್ಸ್ ತೊಗೊಳ್ಳುವಾಗ, ಈ ಸಮಯದಲ್ಲಿ ಮಾತ್ರ ನಾನು ಕಿಡ್ನಿ ಪೇಷಂಟ್ ಅಂತ ನನ್ನ ನೆನಪಲ್ಲಿ ಇಟ್ಕೊಳ್ತಿದ್ದೆ. ಅದಾದಮೇಲೆ ಇಲ್ಲ ಅಂದರೆ ಚಿಂತೆ ಮಾಡ್ತಾ ಕೂತಿದ್ರೆ ನಾವು ಚಿತ್ತೆ ಹೇಳ್ತಾರಲ್ವ, 2 ವ್ಯತ್ಯಾಸ. ಅಂದರೆ ಅದೇ ನಾನು ಹೇಳಿದ್ದು, ನಮ್ಮ ಶತ್ರು ನಾವೇ, ನಮ್ಮ ಮಿತ್ರನೂ ನಾವೇ. ನಾವು ಎಷ್ಟೆಷ್ಟು ಧೈರ್ಯವಾಗಿರ್ತೀರೋ ಅಷ್ಟಷ್ಟು ಯಾವುದೇ ಕಾಯಿಲೆ, ಯಾವುದೇ ಪ್ರಾಬ್ಲಮ್ ಇದ್ರೂ ನಾವು ಜಯಿಸೋಕ್ಕೆ ಸಾಧ್ಯ. ಇನ್ನೊಂದು ಹೇಳ್ತಾರಲ್ಲ, ಧೈರ್ಯಂ ಸರ್ವಸ್ತ್ರ ಸಾಧನಂ. ನಿಜ ಅದು. ಓಕೆನೆ, ಅದಕ್ಕೆ ಇವರು ಹೇಳಿದ್ದು. ಇವನು ನೋಡಿ, ಇವ್ರ ತಂದೆ ತಾಯಿಗಳು ಮಗುಗೆ ಏನಾದರೂ, ಈಗ ಕ್ರಿಯಾಟಿನಿನ್ ನಿಮಗೆ ಗೊತ್ತಿದೆ ಅಲ್ವಾ, ಫಸ್ಟು ಈ ಜಾಸ್ತಿ ನಾವು ವರ್ಕೌಟ್ ಮಾಡ್ತಾ ಕ್ರಿಯಾಟಿನಿನ್ ಅಧಿಕವಾಗುತ್ತೆ. ಮೊದಲೇ ಕಿಡ್ನಿ ಫಿಲ್ಟ್ರ್ ಮಾಡ್ತಾ ಇಲ್ಲ. ಅವ್ರ ತಂದೆ ತಾಯಿ ಹಂಗೆ ಬಿಡಲಿಲ್ಲ ಅಲ್ವಾ, ಅವ್ರನ್ನ ಹಿಂಗೆ ಮಾಡು, ಅವ್ರನ್ನ ಹಂಗೆ ಮೂಲೆಯಲ್ಲಿ ಕೂರಿಸಿಲ್ಲ. ಯಾಕೆ ಈಗ ಹೇಳ್ತೀನಿ ಅಂದರೆ, ಇವರೊಂದು ಪಾಪ್ಯುಲರ್ ಫೇಸ್ ಅಂತ ಹೇಳ್ತೀನಿ. ಆದರೆ ಇವರಂತ 100 ಜನ ಇದ್ದಾರೆ, ನಮ್ಮ ಮಧ್ಯೆನೇ ಇದ್ದಾರೆ. ನಮ್ಮ ಚರ್ಚಲ್ಲಿ ಒಂದು ಅಂಕಲ್ ಇದ್ದಾರೆ. ನಾವು ಬಿಫೋರ್ ಟ್ರಾನ್ಸ್ಪ್ಲಾಂಟ್ ನಾನು ಯಾವಾಗಲೂ ಅಯ್ಯೋ ಅಂತಿದ್ದೆ. ಅಂದರೆ ನನಗೆ ಮತ್ತು ದೇಹದಲ್ಲಿ ಏನೇನೋ ಸಮಸ್ಯೆ ಇರುತ್ತಲ್ಲ. ಆದರೆ ಅಂಕಲು ಈಗ ಕೂಡ ಟ್ರಾನ್ಸ್ಪ್ಲಾಂಟ್ ಆಗಿಲ್ಲ. ನಮ್ಮ ಚರ್ಚಲ್ಲಿ ಆ್ಯಕ್ಟಿವ್ ಮೆಂಬರ್ ಅಂದರೆ ಅವರೇ. ನಾನು ಅವ್ರನ್ನ ಹಿಂಗೆ ನೋಡ್ತಾ ಇರ್ತೀನಿ.
ನಾನು ಆಫ್ಟರ್ ಟ್ರಾನ್ಸ್ಪ್ಲಾಂಟ್ ಕೂಡ ಅಷ್ಟೊಂದು ಆ್ಯಕ್ಟಿವ್ ಆಗಿಲ್ಲ. ಅಷ್ಟೊಂದು ಆ್ಯಕ್ಟಿವ್ ದೇವರಿಗೆ ನಾನು ಸ್ತೋತ್ರ ಹೇಳಬೇಕು, ದೇವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಅವ್ರು ಹಂಗೆ ಇರಲಿ, ದೇವ್ರು ಹಂಗೆ ಅವ್ರನ್ನ ನಡೆಸಲಿ ಅಂತ ನಾನು ಹೇಳ್ತೀನಿ. ಇದು ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಇನ್ನೊಬ್ಬರು ನನಗೆ ಗೊತ್ತಿದೆ, ನಮ್ಮ ಊರಿನ ಹತ್ರ ಅವರು ಒಂದು ಲೇಡಿ, ಚಿಕ್ಕ ಹುಡುಗಿ ಪಾಪ, ಒಂದು 25 ಇಯರ್ಸ್ ಅಂತಲೇ ಇಟ್ಕೊಳ್ಳಿ. ಅವ್ರಿಗೆ ಕಿಡ್ನಿ ಪ್ರಾಬ್ಲಮ್ ಆಗಿ ಕಾಲು ಕೂತ್ಕೊಂಡ್ಬಿಡ್ತು. ಕಾಲು ಹೋದ್ಮೇಲೆ ಅವ್ರೇನು ಮಾಡಿದ್ರು ಗೊತ್ತಾ, ಒಂದು ಬೆಡ್ ಹಿಡ್ಕೊಂಡು ಅದರಲ್ಲಿ ಸೆಟ್ಲ್ ಆಗಿಬಿಟ್ರು. ಎದ್ದೇಳಲೇ ಇಲ್ಲ. ಎಷ್ಟು ದಿನ ಎದ್ದೇಳಿಲ್ಲ ಅಂದರೆ 1-2 ವರ್ಷ ಎದ್ದೇಳಿಲ್ಲ. ಈಗ ಏನಾಗ್ಬಿಟ್ಟಿದ್ರೆ ಕಾಲೆಲ್ಲ ಜಾಮ್ ಆಗ್ದಂಗೆ ಆಗಿಬಿಟ್ಟು ಅವ್ರಿಗೀಗೆಲ್ಲ ಬೆಡ್ ರಿಡನ್ನು. ಕಿಡ್ನಿ ಪ್ರಾಬ್ಲಮ್ಗೂ ಅದಕ್ಕೆ ಏನು ಸಂಬಂಧ ಇಲ್ಲ, ಆದರೆ ಅವ್ರ ಮೈಂಡ್ ಸೆಟ್ ಹಂಗೆ ಫಿಕ್ಸ್ ಮಾಡ್ಕೊಂಡ್ಬಿಟ್ರು ಅವರು, ನನಗೆ ದೊಡ್ಡ ರೋಗ ಇದೆ ಅಂತ. ಅದರಿಂದನೇ ಇವ್ರನ್ನ ಒಂದು ಇನ್ಸ್ಪಿರೇಷನ್ ಆಗಿ ತೊಗೊಂಡಿರೋದು. ಓಕೆ ಅಂತ ನೀವು ಹೋಗಿ ಯಾವ ಕಿಡ್ನಿ ರೋಗಿನೂ ಬಲವಂತ ಮಾಡೋಕ್ಕೆ ಹೋಗಬೇಡಿ. ಅವರೇ ಮಾಡಬೇಕಾದ ವಿಷಯಗಳು, ಅವರಾಗೆ ಆ್ಯಕ್ಟಿವ್ ಆಗಿರಬೇಕಾದ ವಿಷಯಗಳು ನೀವು ಬಲವಂತ ಮಾಡೋಕ್ಕೆ ಹೋಗ್ಬಿಡಿ ದಯವಿಟ್ಟು. ಯಾಕಂದರೆ ಒಬ್ಬೊಬ್ಬರು ಬಾಡಿ ಒಂದೊಂದು ಥರ ರೆಸ್ಪಾನ್ಸ್ ಮಾಡುತ್ತೆ. ಒಂದೊಂದು ಟ್ರೀಟ್ಮೆಂಟ್ ಒಬ್ಬೊಬ್ಬರಿಗೆ ಸೂಟ್ ಆಗುತ್ತೆ, ಒಬ್ಬೊಬ್ಬರಿಗೆ ಸೂಟ್ ಆಗಲ್ಲ. ನೀವು ಹೋಗಿ ಅವ್ರು ಏನೋ ಹೇಳಿದ್ರು ನಾನೇನೋ ಹೇಳಿದೆ ಅಂತ ನನ್ನ ಮೇಲೆ ಎತ್ತಾಕ್ಬಿಡಿ ಆಮೇಲೆ. ಓಕೆನಾ? ನಾನು ಏನು ಹೇಳಕ್ಕೆ ಬಂದೆ ಅಂದರೆ, ಕಿಡ್ನಿ ಪೇಷಂಟ್ ನಿಮಗೆ ನೀವೇ ಹೇಳ್ಕೊಳ್ಳಿ, ನನಗೇನೂ ಇಲ್ಲ, ನಾನು ಚೆನ್ನಾಗಿದ್ದೀನಿ ಅಂತ. ನಿಮ್ಮ ಬಾಡಿ ನಿಮ್ಗೆ ಸಪೋರ್ಟ್ ಮಾಡಿದ್ರೆ, ನಿಮ್ಮ ಮೆಂಟಲಾಗಿ ನೀವು ಕೂಡ ನಿಮ್ಗೆ ಸಪೋರ್ಟ್ ಮಾಡಬೇಕು. ನಿಮಗೆ ನೀವೇ ಫಸ್ಟ್ ಸಪೋರ್ಟ್ ಮಾಡಬೇಕಾಗಿರೋದು, ಬೇರೆ ಎಲ್ಲರಿಗಿಂತ. ನೀವೇ ಚಿಂತೆಯಲ್ಲಿ ನೀವೇ ಕೊರ್ಕೊಂಡು ಕೂತ್ರೆ ನಿಜವಾಗ್ಲೂ ಇದು ಫಸ್ಟು. ಈ ಕಾಯಿಲೆಗಿಂತ ನೀವೇ ನಿಮ್ಮನ್ನ ಕೊಂದು ಬಿಡ್ತೀರಾ. ಓಕೆ, ನೀವು ಟ್ರಾನ್ಸ್ಪ್ಲಾಂಟ್ ಮಾಡಿಕೊಂಡ್ರು ಯಾವ ಯೂಸು ಇಲ್ಲ, ನೀವು ಚಿಂತೆಲಿ ಇದ್ದರೆ. ಅದು ನನ್ನ ಎಕ್ಸ್ಪೀರಿಯೆನ್ಸ್ ಕೂಡ ಹೌದು. ನಾನು ಬಿಫೋರ್ ಟ್ರಾನ್ಸ್ಪ್ಲಾಂಟ್ ನಾನು ಡಯಾಲಿಸಿಸಲ್ಲಿರುವಾಗ ನಾನು ಓಕೆ ಇದು ಏನು ನಡೆದ್ರೂ ಓಕೆ, ಫೇಲ್ಯೂರಾ ಓಕೆ, ಲಂಗ್ಸ್ ಫೇಲ್ಯೂರಾ ಓಕೆ, ಲಿವರ್ ಫೇಲ್ಯೂರಾ ಓಕೆ, ಹಂಗೆ ಇತ್ತು. ನನಗೆ ಇದಿಲ್ಲ. ಆಮೇಲೆ ಟ್ರಾನ್ಸ್ಪ್ಲಾಂಟ್ ಆದಮೇಲೆ ಫುಲ್ ಎದುರುಬಿಟ್ಟು ನಾನು, ಚಿಕ್ಕ ವಿಷಯಕ್ಕೂ ಎದುರಿಸ್ಬಿಟ್ರು. ನನಗೆ ಇದು ಇನ್ನೇನು ಇಲ್ಲ, ನನಗೆ ಇದು ಸಪೋಸ್ ಏನಾದರೂ ಫೇಲ್ ಆಗಿಬಿಟ್ರೆ ಅಂತೇಳ್ಬಿಟ್ಟು ಆ ಭಯಕ್ಕೆ ನಾನು ವಿಚಿತ್ರವಾಗಿ ನನ್ನ ಫುಲ್ ಎದ್ರಿ ನಾನು ಬೇರೆ ರೀತಿ ಆಗಿಬಿಟ್ಟೆ. ಆಗ ನನ್ನ ಡಾಕ್ಟರ್ಸ್ ಬಂದು ನನ್ನ ಹತ್ರ ಏನೊಂದು ಹೇಳಿದ್ರು ಗೊತ್ತಾ, ನಿನಗೆ ಟ್ರಾನ್ಸ್ಪ್ಲಾಂಟ್ ಮಾಡಿ ನಾವು ತಪ್ಪು ಮಾಡಿಬಿಟ್ವಾ ಅಂತ. ಏನಕ್ಕೆ ನಾನು ಹಿಂಗೆ ಕಣ್ಬಿಟ್ಕೊಂಡು ನೋಡಿದಾಗ ಅವ್ರು ಹೇಳಿದ್ರು, ನೀನು ಟ್ರಾನ್ಸ್ಪ್ಲಾಂಟ್ಗಿಂತ ಮುಂಚೆನೇ ತುಂಬ ಚೆನ್ನಾಗಿದೆ, ಈಗ ಹಿಂಗಾಗ್ಬಿಟ್ಟೆಲ್ಲ ಅಂತ. ಹಿಂಗೆ ರಿಫ್ಲೆಕ್ಟ್ ಆಗುತ್ತೆ ಅಲ್ವಾ? ನಿಜ. ನಾವು ಧೈರ್ಯವಾಗಿದ್ದರೆ ಮಾತ್ರ ಈ ಭಯಾನಕ ರೋಗನ ಎದುರಿಸಿ ನಾವು ಮುಂದೆ ಹೋಗ್ಲಿಕ್ಕೆ ಸಾಧ್ಯ. ಇಷ್ಟೇ ಈ ವಿಡಿಯೋದಲ್ಲಿ ಮೇನ್ ಉದ್ದೇಶ ನಿಮ್ಮ ಧೈರ್ಯನೇ ನಿಮ್ಮ ಮೊದಲ ಮೆಡಿಸಿನ್. ಯಾವ ಮೆಡಿಸಿನ್ಗಿಂತನೂ ಮೊದಲು ನೀವು ಏನೇ ಇದ್ರೂ, ನೀವು ಯಾರೇ ಆಗಿದ್ರೂ, ನಿಮಗೆ ಧೈರ್ಯವಾಗಿಲ್ಲದೆ ಹೋದರೆ, ನೀವು ಚಿಂತೆಲೇ ಮುಳುಗಿದ್ರೆ ನಿಮಗೆ ಯಾರು ಏನು ಹೆಲ್ಪ್ ಮಾಡೋಕ್ಕಾಗಲ್ಲ. ಓಕೆನಾ? ಧೈರ್ಯವಾಗಿರಿ, ಎಲ್ಲ ಸರಿಯಾಗುತ್ತೆ. ಒಂದಿನ ಈ ದಿನ ಕೂಡ ಮುಂದೆ ಹೋಗುತ್ತೆ.